ನಮಸ್ಕಾರ ವೀಕ್ಷಕರೇ, ನಿನ್ನೆ ಹಾಕಿದಂಥ ಕೋಳಿ ಸಾರಿನ ಕಥೆಯನ್ನು ಇವತ್ತು ಭಾಗ 3ಯಲ್ಲಿ ಮುಂದುವರಿಸ್ತಾ ಇದ್ದೀವಿ. ಆ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿದರು. ಹಾಗೆ ಈ ಕಥೆನ ಮುಂದುವರಿಸಿ ಅಂತಲೂ ಕೇಳ್ಕೊಂಡಿದ್ರು. ಆದ್ದರಿಂದ ಈ ಕಥೆನ ಇವತ್ತು ಮುಂದುವರಿಸ್ತಾ ಇದ್ದೀವಿ. ನೋಡಿ, ನಮ್ಮ ಲಸ್ಮಕ್ಕ ಕೋಳಿ ಸಾರು ಇಸ್ಕೊಂಡವಳು ಕರೆಕ್ಟಾಗಿ ಮನೆಗೆ ತೊಗೊಂಡೋಗ್ತಾಳ ಅಥವಾ ಮಧ್ಯದಲ್ಲಿ ಅವಳಿಗೇನಾದರೂ ಅಡೆತಡೆಗಳು ಉಂಟಾಗ್ತಾವ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ತುಂಬ ಕಾಮಿಡಿ ಇರುತ್ತೆ, ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ಭಾಗ 1 ಭಾಗ 2 ನೋಡಿಲ್ಲ, ದಯವಿಟ್ಟು ಆ ವಿಡಿಯೋನ ನೋಡ್ಕೊಂಬನ್ನಿ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ನೋಡ್ಕೊಂಬಂದು ಈ ವಿಡಿಯೋ ನೋಡಿ. ಅಮ್ಮ ಲಸ್ಮಕ್ಕ, ತಾಳಮ್ಮ ಕೋಳಿ ಸಾರ ಕೊಟ್ಟಿದ್ದೀನಿ, ತಗೊಂಡೋಗಿ ಉಣ್ಣು. ಇದಕ್ಕೋಸ್ಕರನ ನನಗೂ ನನ್ನ ಅತ್ತಿಗೂ ಜಗಳ ತಂದಿಕ್ತಿದ್ದಲ್ಲ ನೀನು. ತಕ ಹೋಗ್ಲಿ ಬಿಡೇ ರತ್ನಮ್ಮತ್ತ, ಏನೋ ತಿಳಿದೆ ಏನೋ ಹೇಳ್ಬಿಟ್ಟೆ ಅತ್ತ. ಕೊಡು, ತುಂಬಾ ಥ್ಯಾಂಕ್ಸ್ ಕಣೆ ಕೊಟ್ಟಿದ್ದಕ್ಕೆ. ಸರಿ, ನಾನು ಇನ್ನು ಬರ್ತೀನಿ. ಅಮ್ಮ ತಾಯಿ ಲಸ್ಮಕ್ಕ, ಬರ್ತೀನಿ ಅಂತ ಹೇಳ್ಬೇಡ, ಹೋಗ್ತೀನಿ ಅಂತ ಹೇಳು. ಇನ್ನೆಂದು ಬರ್ಬೇಡ ನಮ್ಮ ಮನೆ ಕಡೆಗೆ. ಸರಿ ಕಣೆ ರತ್ನಮ್ಮ, ನಾನು ಮಂತಕ್ಕೆ ಹೋಗ್ತೀನಿ, ಬಂದು ಯೋಟತ್ತಾತು. ಹೀರೆ ಗುಂಡಮ್ಮ, ಒಂದಿಟ್ಟು ಉಂಡೋಗ್ವಿ ಅಂತ ಕೋಳಿ ಸಾರಾಗೆ ಆಟ ತಿಂತಕನೇ ಇದೆಯಾ? ಒಂದು ತುತ್ತು ಮುದ್ದೆ ಉಂಡೋಗು. ಬೇಡ ಕಣೆ ಕೆಂಚಮ್ಮ, ಸುಮ್ನಿರತ್ವಯ್, ಇನ್ನೊಂದ್ ದಿವಸ ಯಾವಾಗನ ಬರ್ತೀನಿ. ಇವತ್ತು ಅಲ್ಲೇ ಉಂಡು ಬಂದಿದ್ದೀನಿ ನೋಡು, ಉಂಬಕ್ಕಾಗಲ್ಲ. ನಂದೇನು ಲಸ್ಮಕ್ಕನ ಹೊಟ್ಟೆನೇನಮ್ಮ ಎರಡೆರಡು ಸರಿ ಉಂಬಕ್ಕೆ. ಗುಂಡಜ್ಜಿ, ಇವತ್ತು ನಿನ್ ಕಾಲ. ಮಾತಾಡು, ನನಗೂ ಒಂದ್ ಚಾನ್ಸ್ ಸಿಗುತ್ತೆ, ಅವಾಗ ಐತೆ ನಿನಗೆ. ಕೋಳಿ ಸಾರಂಗೆನೆ ಗಮ್ಮ ಅಂತ ವಾಸನೆ ಬರ್ತೈತೆ. ಇವಾಗ ಹೋಗಿ ಒಂದ್ ಸಣ್ಣ ಮುದ್ದೆ ಮಾಡ್ಕೊಂಡು ಉಣ್ಬೇಕು. ತೃಪ್ತಿ ಆಗಂಗ್ ಉಣ್ಬೇಕಪ್ಪ ಇವತ್ತು. ಸರಿ ಕಣೆ ರತ್ನಮ್ಮ, ಬರ್ತೀನಿ ಕಣೆ. ಸರಿ ಆತ್ ಕಣ್ ಗುಂಡಜ್ಜಿ. ಈ ಕೋಳಿ ಸಾರು ನೋಡ್ತಿದ್ರೆ ಇಲ್ಲೇ ತಿಂದು ಬಿಡೋಣ ಅನ್ನಿಸ್ತೈತೆ ಪೀಸ್ಗಳನ್ನೆಲ್ಲನ. ಬೇಡ, ಮಂತಕ್ಕೆ ಹೋಗಿ ಮುದ್ದೆ ಮಾಡ್ಕೊಂಡು ಉಮ್ತೀನಿ ಬಿಸಿ ಬಿಸಿದ. ಹಂಗಾದ್ರೆ ಚೆನ್ನಾಗಿರುತ್ತೆ. ಇಲ್ಲೇನ ದಾರೆಗೆನ ತಿನ್ಕೊಂಡು ಅಷ್ಟೇನೆ. ಯಾರನ್ನ ನೋಡಿದ್ರು ಇವಳೇ ನಿಂಗೆ ದಾರೆಗೆ ತಿನ್ಕೊಂಡು ನಿಂತಿದ್ದಾಳಲ್ಲ ಅಂತ ಬೈಕೊಂತಾರ. ಆಮೇಲೆ ನಾನು ಕೆಂಚಜ್ಜಿ ಸೊಸೆ ಬಂದೇಡ್ಕೆನೆ ಅವಳು ಎಲ್ಲಿ ಸಿಟ್ ಮಾಡ್ಕೊಂಡು ಬೈದು ಹಂಗೆ ಕಳಿಸ್ತಾಳೋ ಕೋಳಿ ಸಾರು ಬಿಡ್ದಂಗೆ ಅಂತ ನಾನು ಅಂದ್ಕೊಂಡಿದ್ದೆ. ಹೆಂಗೋ ಇದ್ರು ತುಂಬಾ ಬಿಟ್ಟು ಕಳಿಸಿದಾಳೆ. ಹೆಂಗೋ ಇದ್ರು ತುಂಬಾ ಬಿಟ್ಕೊಟ್ಟೆ ಅವಳೆ ಸಾರ. ಮಧ್ಯಾಹ್ನಕ್ಕೂ ರಾತ್ರಿಗೂ ಅತ್ತ ಇದೇ ಸಾರ ಆಗುತ್ತತ್ತ. ಇವತ್ತು ಹೆಂಗೋ ಅತ್ತ ಸಾರು ಮಾಡೋ ಪಜಿತಿನೇ ತಪ್ಪಿತು. ಕೋಳಿ ಸಾರ್ನಾಗ ಮುದ್ದೆ ಉಂಡು ಆರಾಮಾಗಿ ಮಂಚದ ಮೇಲೆ ಕೂಕೊಂಡು ಸೀರಿಯಲ್ ನೋಡ್ಬೇಕಪ್ಪ ಇವತ್ತು. ಏನ್ ಕೆಲಸನೂ ಮಾಡಲ್ಲ. ಇವಳು ಬೇರೆ ಬಂದ್ಲು ಎದುರಿಗೇನೆ ನಿಂಗಮ್ಮ. ಇವಳಿನ ಯಾಕೆ ಕೇಳ್ತಾಳೋ ಇವಾಗ. ಈಟತ್ತು ಆ ಗುಂಡಜ್ಜಿದಾತು, ಈ ಪಾಟು ಇವಳು ಶುರುವಾಗುತ್ತೆ. ಈ ಪಿಡೆ ಒಂದು ಇವಾಗ್ಲೇ ಬರ್ಬೇಕು ಎದುರಿಗೆ. ಯಾಕೆ ಲಸ್ಮಕ್ಕ ಬತ್ತಿದಾಳ ಹಂಗೆ ನಿಂತ್ಕೊಂಡಿದ್? ಯಾಕನ ಯಾತದು? ಯಾಕೂ ಇಲ್ಲ ಕಣಮ್ಮ, ಒಂದ್ ಬೇಕು ಅಡ್ಡಕ್ ಬಂತು, ಅದಕ್ಕೇನೆ ಅದು ಹೋಗ್ಲಿ ಅಂತ ಸುಮ್ಮನೆ ನಿಂತ್ಕೊಂಡೆ. ಆಮೇಲೆ ಮಗನ್ ಹೋಗಂಗೆ ಇಲ್ಲ, ಇನ್ನು ಮಕ್ಕ ನೋಡ್ಕೊಂಡು ಇಲ್ಲೇ ನಿಂತ್ಕೊಂಡೈತಿ ದರಿದ್ರದ್ದು. ಇಲ್ಲಿ ಯಾವ ಬೆಕ್ ಬಂದೈತೆ ಲಸ್ಮಕ್ಕ? ಯಾವ ಕಾಣಿಸ್ತಾನೆ ಇಲ್ಲ ನನಗೆ. ಎಲ್ಲೈತದು? ಆ ಬೆಕ್ಕು ಎಲ್ಲಾರ್ಗೂ ಕಾಣಿಸಲ್ಲ, ಪುಣ್ಯವಂತಿಗೆ ಮಾತ್ರ ಕಾಣಿಸೋದು. ನೀನ್ ಪುಣ್ಯ ಮಾಡಿದ್ರೆ ನಿನ್ಗೂ ಕಾಣಿಸೋದು. ಲಸ್ಮಕ್ಕ, ನಾನು ಬಂದಿರೋದಕ್ಕೆ ಅಲ್ಲೇನೆ ಮಕ ತಿರುಗಿಸ್ಕೊಂಡು ನಿಂತ್ಕೊಂಡಿದ್ದಾಳೆ. ಬೆಕ್ಕು ಬಂತು, ಅದಕ್ಕೆ ಹೋಗೋತಕ್ಕ ಕಾಯ್ತಾ ಇದೀನಿ ಅಂತ ನಂತಾಗೆ ಬುಲ್ಡೆ ಬಿಡ್ತಾಳೆ. ನಿನ್ ಬೆಕ್ಕು ಯಾವ್ದು ಅಂತ ನನ್ಗೆ ಗೊತ್ತಿಲ್ಲ ಅಂದ್ಕೊಂಡಿದೀಯ. ನಾನು ಬಂದಿರೋದಕ್ಕೆ ನಿಂತಿದ್ಯಾ, ಬೆಕ್ಕೂ ಇಲ್ಲ ಯಾವುದೂ ಇಲ್ಲ. ಈಗ ನೋಡು, ಒಂದು ಡೈಲಾಗ್ ಸರಿಯಾಗಿ ಹೊಡಿತೀನಿ ಅವಳಿಗೆ. ಆಗಳೇ ಲಸ್ಮಕ್ಕ, ಬೆಕ್ಕು ಆರ್ಕೊಂಡು ಹೋಗ್ತಾಯ್ತು ನೋಡಲ್ಲಿ ಅಲ್ಲಿ. ನಿಂಗಮ್ಮ, ಬಾಯಿ ಮುಚ್ಕಳೆ ಸಾಕು. ಬೆಕ್ಕೆಲ್ಲ ಆರುತ್ತೇನೆ, ಅದಕ್ಕೇನು ರೆಕ್ಕೆ ಇದಾವೆ ಆರಕ್ಕೆ? ಸುಮ್ಮನೆ ಇಲ್ಲದ್ದೆಲ್ಲ ಹೇಳಕ್ ಬರ್ತಾಳೆ ಇಲ್ಲಿ ನನಗೇನೆ. ನೋಡಿ ಅಲ್ಲಿ, ಅದು ಸತ್ಯವಂತರಿಗೆ ಅಷ್ಟೇನೆ ಕಾಣದ ಬೆಕ್ಕು. ನೋಡಲ್ಲ ಆರ್ಕೊಂಡು ಹೋಗ್ತೈತೆ. ನೀನು ಸತ್ಯವಂತಿ ಆಗಿದ್ರೆ ನಿನ್ಗೂ ಕಾಣಿಸೋದು. ಈ ನಿಂಗಮ್ಮನ ಬುದ್ಧಿವಂತಲಾಗ್ಬಿಟ್ಟವಳೆ. ಅಲ್ಲ, ನನ್ನ ಡೈಲಾಗ್ ನನಗೆ ತಿರುಗಿಸ್ಬಿಟ್ಲು. ಸುಮ್ಮನೆ ಇವಳ್ತಾಗೆ ಸ್ಯಾನೆವತ್ತಿನ ತಕ ಮಾತಾಡಬಾರ್ದು, ಸುಮ್ಮನೆ ಹೋಗ್ಬೇಕತ್ತ. ಏನ್ ಲಸ್ಮಕ್ಕ, ಕಾಣಿಸ್ಲಿಲ್ವೇನೆ ಬೆಕ್ಕು ಆರ್ತಿರೋದು? ಬಿಡು, ಹಂಗ ನೀನ್ ಸತ್ಯವತಿ ಅಲ್ಲ. ಇಲ್ಲ ಕಣೆ, ಕಾಣಿಸ್ತೈತ್ ನನಗೂ. ನೋಡು ಅಲ್ಲಿ ಆರ್ಕಣೆ ಹಂಗ ಹೋಗ್ತೈತ್ ಹಂಗೇನೆ. ಯಾಕೆ ನಿಂಗಮ್ಮ, ಶಾಕ್ ಆತಾ? ಬಾಯಿ ಮುಚ್ಕ ಸಾಕು. ನಿನಗೆ ಶಾಕ್ ಆಗ್ಲಿ ಅಂತಾನೆ ನಾನು ಹೇಳಿದ್ದು. ಹೋಗು, ಇಲ್ಲೇ ನಿಂತ್ಕೊಂಡು ನನ್ನ ಮಕ್ಕನೇ ನೋಡ್ಕೊಂಡು ನಿಂತಿದ್ಯಾ? ಯೋಟಂತ ನಿಂತ್ಕಂತೆ ಇಲ್ಲೇನೆ. ಯಾಕೆ ಇದು ಕೋಳಿ ಸಾರ ಆಗೈತಿ? ಯಾರ ಮನೆಗೆ ವಹಿಸ್ಕೊಂಡ್ ಬಂದೆ ಕೋಳಿ ಸಾರ? ನಿನ್ಗೆ ಯಾಕೆ ಅದೆಲ್ಲನ? ಸುಮ್ಮನೆ ಹೋಗು ಮುಚ್ಕೊಂಡು. ಇಲ್ಲದ್ದೆಲ್ಲ ಕೇಳಕ್ ಬರ್ತಾಳೆ ಇಲ್ಲಿ. ನಾನು ಹೋಗಿ ಒಟ್ಟಸ್ತೈತು ಉಣ್ಬೇಕು ಅಂದ್ರೆ ಇವಳೊಬ್ಳು ಎಲ್ಲ ಇಲ್ಲೇ ಕೇಳ್ಕೊಂಡು ನಿಂತ್ಕೊಂತಾಳೆ. ಸುಮ್ನೆ ಹೋಗು. ಏನಂಗೆ ಇವಳು ಯಾವ್ದೋ ಆಫೀಸರ್ ಏನೋ ಎನ್ಕ್ವೈರಿ ಮಾಡಕ್ ಬಂದೇಳೆ ಅನ್ಬೇಕು, ಹಂಗೆ ಕೇಳ್ತಾಳೆ ಹಂಗೇನೆ ಎಲ್ಲಾನ. ಏನೋ ಕೇಳಿ ನಮ್ಮ ಯಾರ ಮನೆಗೆ ವಹಿಸ್ಕೊಂಡ್ ಬಂದಿ ಅಂತಾನ. ನೀನ್ ಅತ್ಯಾಕೆ ಹಿಂಗ್ ಮಕನೆಲ್ಲ ಹುಡುಗಟ್ಕೊಂತೀಯ? ಹೋಗು. ನಾನು
ನನಗೆ ಹೋಗದ್ ಗೊತ್ತೈತೆ, ನನ್ಗೇನ್ ದಾರಿ ತೋರಿಸ್ಬೇಡ ನೀನು. ಹೋಗ್ ನೀನ್ ಮುಚ್ಕೊಂಡ್ ಸುಮ್ಮನ. ಏನಂಗೆ ಸೀಮೆಗಿಲು ಕೋಳಿ ಸರಿಸ್ಕೊಂಬಂದೇವಳೆ ನಮ್ಮ ಹಂಗಾಡ್ತಾಳೆ ಹಂಗೇನೆ. ಯಾರ ಮನೆಗೆ ವಹಿಸ್ಕೊಂಬಂದೆ ಅಂತ ಕೇಳಿಕೆ ಹಂಗೇನೆ ಹಂಗೆ ಹಿಂಗ್ ಸಿಟ್ ಮಾಡ್ಕೊಂತಾಳೆ. ಇರು ಸರಿಯಾಗಿ ಮಾಡ್ತೀನಿ, ಎಂದನ ಸಿಗ್ತಾಳೆ ಅವಳು. ಅಯ್ಯಯ್ಯೋ ಇದೇನಪ್ಪ ಇದು, ನಾಯಿಗಳು ಹಿಂಗ್ ಬೊಗಳ್ತಾ ಇದಾವೆ. ಯಾಕೆ ಹಿಂಗ್ ಬೊಗಳ್ತಾ ಇದಾವೆ ಈ ನನ್ನ ಮಗನ ನಾಯಿಗಳು? ಓ ಕೋಳಿ ಸಾರಿನ ವಾಸನೆ ನಾಯಿಗಳು ಬೊಗಳ್ತಾ ಇದಾವೆ. ಅಯ್ಯಯ್ಯಪ್ಪ ಏನ್ ಮಾಡೋದು ಇವಾಗ? ಈ ನಾಯಿಗಳು ನನ್ನ ಮಗನ ಇತ್ಲಾಗೆ ಬರಂಗ್ ಕಾಣ್ತವೆ. ಅಯ್ಯಯ್ಯೋ ಕೋಳಿ ಸಾರಿಗಾಗಿ ನಾಯಿಗಳು ಏನ್ ಹಿಂಗ್ ಬರ್ತಾ ಇದಾವೆ ನನ್ನ ಹಿಂದೆ. ಅಲ್ಲೆಲ್ಲ ಬಚ್ಚಿಕೆ ಮನೆ ಒಂದ್ ಕ್ಷಣ ಮತ್ತು. ಅಯ್ಯಪ್ಪ ಸತ್ತ ನಿಂಗಮ್ಮ ಬಾರೆ, ನಾಯಿಗಳು ಒಟ್ಟಿಸ್ಕೊಂಡ್ ಬರ್ತಾ ಇದಾವೆ ನನ್ಗೆ. ಎಲ್ಲಿದ್ಯೆ ನಿಂಗಮ್ಮ ಬಾರೆ ಜಲ್ದು. ಅಯ್ಯೋ ನನ್ ಕೋಳಿ ಸಾರೆಲ್ಲ ಸೆಲ್ಲೋ ಅಂತಲ್ಲಪ್ಪ ದೇವ್ರೆ. ನಿಂಗಮ್ಮ ಬಾರೆ, ಈ ನಾಯಿಗಳು ನನ್ನ ಕಡ್ದು ಸಾಯಿಸ್ತವೆ. ಇದ್ಯಾಕೆ ಲಸ್ಮಕ್ಕ ಹಿಂಗ್ ಬಿದ್ದಿದ್ಯಾ ಕೋಳಿ ಸಾರ್ ಇಟ್ಕೊಂಡು? ಕೋಳಿ ಸಾರೆಲ್ಲ ಮಣ್ಪಾಲಾತಲ್ಲಿ. ಅಯ್ಯೋ ಕೋಳಿ ಸಾರ್ ಮನೆ ಹಾಳಾಗ್ ಹೋಗ್ಲಿ, ನಾನ್ ಕಾಪಾಡೆ. ಈ ನಾಯಿಗಳಿಂದ ಕಡಿಯಕ್ ಬರ್ತಾ ಇದ್ದಾವೆ ನಾಯಿಗಳು. ಅಕ್ಕೆ ಮತ್ತಿಗೆ ಹೇಳೋದು ಮಾಡಿದ್ರೆ ಆಗ್ಬಾರ್ದಾಗುತ್ತೆ ಅಂತಾನ. ನೋಡು ನನ್ನ ಹೆಂಗ್ ಬೈದೆ ನೀನು. ಏನಂಗೆ ನೀನೇ ಬುದ್ಧಿವಂತ ಅಮ್ಮಂಗ್ ಮಾತಾಡ್ತಿದ್ದೆ, ಇವಾಗ ನೋಡಿ ಹೆಂಗಾತು. ನಾನೇ ಬೇಕಾತು ನಿನ್ಗೆ ಕಾಪಾಡಕ್ಕೆ. ಅಯ್ಯೋ ನೀನ್ ಆಮೇಲೆ ಮಾತಾಡಿವೆ ಅಂತ ಈ ನಾಯಿಗಳು ಅಡಿಗೆ ಹಸಿಕೆ ಬರ್ತಾ ಇದಾವೆ ಬೌ ಅನ್ಕೊಂಡು. ನನಗಂತೂ ಬಾಯಿ ಹೋದಂಗ ಆಗ್ತೈತೆ, ಎಲ್ ಕಡ್ಗಿಡ್ದವು ಅಂತಾನ. ಆಮೇಲೆ ಒಟ್ಟಿಗೆ 14 ಇಂಜೆಕ್ಷನ್ ಮಾಡಿಸ್ಕೋಬೇಕು. ಅದ್ರ ಸವಾಸ ಬ್ಯಾಡ ಸ್ವಾಮಿ, ಇಂಜೆಕ್ಷನ್ ಸವಾಸ. ವಾಡಿಗೆ ಜಲ್ದು ನಾಯಿಗಳು ಹಸಕ್ಕೆ. ಆತಾತು ನಾನು ಹೊಡಿತೀನಿ, ಎದ್ದಾಳು ನೀನ್ ನಿಧಾನಕ್ಕೆ. ನಿನ್ಗೇನ್ ಕಡ್ದಿಲ್ಲ ತಾನೆ ನಾಯಿಗಳು? ಇಲ್ಲ ಕಣೆ, ನಾನೇನ್ ಕೊಡಿಲಿಲ್ಲ. ಏನನ ಇನ್ನ ಚಾಣಾವತ್ ನೀನ್ ಬೋರ್ದಲ್ಲಿ ಹಾಕು ನಾಯಿಗಳನ್ನೆಲ್ಲ ಓಡಿಸಿದ್ರಿ ಏನಿಲ್ಲ, ಕಡ್ದಾಕಿರವು. 14 ಇಂಜೆಕ್ಷನ್ ಮಾಡಿಸ್ಕೋಬೇಕಂತೆ ಒಟ್ಟಿಗೆ. ಆದ್ರೂ ಸವಾಸ್ ಬೇಡಮ್ಮ ಸ್ವಾಮಿ, ನನ್ಗ ಇಂಜೆಕ್ಷನ್ ನೋಡಿರೇನೆ ಭಯವಾಗತ್ ಮೊದ್ಲೇನೆ. ಇದ್ಯಾಕೆ ಕೆಲಸ ಮಕ್ಕ ಹಿಂಗೆ ಕೋಳಿ ಸಾರೆಲ್ಲನ ಇಸ್ಕೊಂಬಂದು ಇಲ್ಲಿ ಸೆಲ್ಲೇಜಿಯಲ್ಲಿ ದಾರೆಗೆಲ್ಲನ ಯಾಕೆ ಏನಾತೆ? ಅಯ್ಯೋ ಈ ಗುಂಡಜ್ಜಿ ಈಗ್ಲೇ ಬರ್ಬೇಕಾ ಇಲ್ಲಿಗೆ? ಯಾಕ ಏನು ಇಲ್ಲ, ಯಾರ ಮನೆಗನ ಕೋಳಿ ಸಾರು ವಹಿಸ್ಕೊಂಬತ್ತಿದ್ಲು ಲಸ್ಮಕ್ಕ. ನಾನು ಕೂಡ ದಿಮಾಕಿನ್ ಮಾತಾಡ್ಕೊಂಡು ಹೋದ್ಲು. ಆಮೇಲೆ ಹೊಡೆದೂರ ಹೋದ್ಮೇಲೆ ನಾಯಿ ಓಡಿಸ್ಕೊಂಡ್ ಬಂದೇವೆ ಕೋಳಿ ಸಾರು ವಾಸನಿಗೆ. ಅದಕ್ಕೇನೆ ಓಡ್ ಬಂದು ದಬ್ಬಾಕೆಂಡ್ ಬಿದ್ಲು. ಕೋಳಿ ಸಾರು ಎಲ್ಲನ ಸೆಲ್ತು, ಅವಳು ಬಿದ್ಲು, ಕೋಳಿ ಸಾರನು ಹೋತು. ಇನ್ನೆಲ್ಲೂ ಅಲ್ಲ, ಆ ಕೆಂಚಜ್ಜಿರ್ ಮನೆಗೆ ವಹಿಸ್ಕೊಂಡ್ ಬಂದಿದ್ಲು. ಸಾರಿಲ್ಲ ಬಿಡಾಕ ಅಂತಾನ ವಹಿಸ್ಕೊಂಡ್ ಬಂದ್ಲು. ನಾನು ಅವ್ರ ಮಂತಾಗೆ ಇದ್ದೆ. ಇಲ್ಲಿ ನೋಡಿರೆ ದಬ್ಬಾಕೆಂಡ್ ಬಿದ್ದಿದ್ದಾಳ ಲಸ್ಮಕ್ಕ. ಅಲ್ಲ ಕಣೆ ಲಸ್ಮಕ್ಕ, ನೀನ್ ಕೋಳಿ ಸಾರು ಇಸ್ಕೊಂಬಂದಳು ಸುಮ್ಮನ್ ಮನೆಯಾಗ ತಕೊಂಡೋಗಿ ಉಂಬದ್ ಬಿಟ್ಟು ಮುದ್ದೆ ಮಾಡ್ಕೊಂಡು ಆ ನಾಯ್ಕುಟಿ ಹಾಕಿ ಆಟ ಆಡಕ್ ಹೋಗಿದ್ದೆ ಕೋಳಿ ಸಾರು ಕೈಯಾಗ ಹಿಡ್ಕೊಂಡು. ಗುಂಡಕಯ್ಯ ನಿನ್ಗೇನ್ ಚೆಲ್ಲಾಟ ಆಗುತ್ತೆ? ನಾನ್ಯಾಕೆ ನಾಯ್ಕುಟ್ಟ ಆಟ ಆಡಕ್ ಹೋಗಣ? ಕೋಳಿ ಸಾರು ವಾಸ್ತಿಗೆ ನನ್ ಮಗ ನಾವ್ ಅದ್ ಎಲ್ಲಿದ್ವೋ ಏನೋ ಭಾವು ಅನ್ಕೊಂಡ್ ಬಂದ್ವು. ನಾನ್ ಗಾಬರಿ ಮೇಲೆ ಓಡ್ ಬಂದೆ, ಬಿದ್ದೆ ದಬಾಕೆಂಡು. ಏನ್ ಮಾಡಕ್ಕಾಗುತ್ತೆ ಬಿಡು. ನೀನ್ ಹಂಗೇನೆ ಅದ್ನೇ ನೆವ ಮಾಡ್ಕೊಂಡ್ ಹಂಗೇನೆ ಚೆಲ್ಲಾಟ ಆಡಕ್ ಬತ್ತೀಯ ಇಲ್ಲಿ. ಹಂಗ ನಾನೆಲ್ಲೋನು ಇನ್ನೇನು ಅಂದ್ಕೊಂಡೆ ಬಿಡು. ಅಲ್ಲ ನೀನ್ ಕೋಳಿ ಸಾರು ತಕೊಂಬಂದಳು ಒಂದ್ ಪ್ಲೇಟಾಗಿ ಆತನ ಮುಚ್ಕೊಂಡ್ ಬರ್ಬೇಕು ತಾನೆ. ನಾಯಿಗಳು ಕಾಣಂಗೆ ಹಿಡ್ಕೊಂಡ್ ಬಂದೇವಿ. ಅವಿನ್ನೇನ್ ಮಾಡ್ತಾವೆ, ವಾಸನೆ ಹಿಡ್ಕೊಂಡ್ ಬಂದೇವಿ. ಪಾಪ ಕಣೆ ಲಸ್ಮಕ್ಕ, ನಿನ್ ಮಕ ನೋಡಕ್ ಆಗ್ತಿಲ್ಲ. ಎಷ್ಟ್ ಆಸೆಯಿಂದ ಕೋಳಿ ಸಾರ್ನಾಗ ಉಂಬಕ್ಕೆ ಆ ಬಟ್ಲು ತುಂಬಾ ಬಿಡಿಸ್ಕೊಂಡ್ ಬಂದಿದ್ದೆ. ಅದ್ ನೋಡಿರಿ ಹಿಂಗಾತು. ಏನು ಎಡ್ಗಡೆ ಮಗ್ಳ ಗೆದ್ದಿದ್ದ ಹೆಂಗೆ ಇವತ್ತು? ಯಾಕ ಏನ್ ಮಾಡಕ್ಕಾಗುತ್ತೆ? ಎಡಗಡೆ ಮಗ್ಳಾಗೆ ಎದ್ದಿರ್ಬೇಕೇನೋ, ಅದಕ್ಕೆ ಹಿಂಗೆಲ್ಲ ಆಗೈತೆ ನನಗೆ. ಶನಿಗಳು ಕಾಡ್ತಾ ಇದಾವೆ ಇವತ್ತು ಯಾಕನ. ಸರಿ ನಿನ್ ಮಕ ನೋಡಕ್ ಆಗ್ತಿಲ್ಲ, ಹೋಗು ಬಟ್ಲು ತಗೊಂಡು ಹೋಗ್ ಮಂತಕಿ. ನನ್ಗೆ ಬಟ್ಲನು ಬೇಡ ಯಾತು ಬೇಡ, ನೀನೇ ತಕೊಂಡೋಗಿ ಇಕ್ಕೆ ನಿಮ್ ಮನೆಕೇನೆ. ನೋಡ್ದೇನ್ ಗುಂಡಕಯ್ಯ ಎಂತ ದೌಲತ್ತಿನ ಮಾತಾಡ್ ಹೋಗ್ತಾಳೆ. ನೆಲದ ಮ್ಯಾಕ್ ಬಿದ್ರುನು ಮೀಸೆ ಮಣ್ಣಾಗಲ್ಲ ಅಂತಾರಲ್ಲ, ಅಂತ ದೌಲತ್ ನಳಿವಳು ಲಸ್ಮಕ್ಕ. ಅಲ್ಲ ದೌಲತ್ ಇದೆ ಅವಳ್ತಾಗಿರುತ್ತೆ, ನಮ್ತಾಗೇನು ನಡ್ಸಕ್ ಬಂದ್ರೆ ಅವಳವೇನು ನಡೆಯಲ್ಲ ನಮ್ತಾಗೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ ಲಸ್ಮಕ್ಕನ್ ದೌಲತ್ತ ಬಿದ್ರುನು ಮೀಸೆ ಮಣ್ಣಾಗ್ಲಿಲ್ಲ ಅಂತಾಳೆ. ಓಕೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀವಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ, ನಗ್ತಾ ಇರಿ.